ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 11ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ದೇವರು ಕೊಟ್ಟ ಅಧಿಕಾರ. ಇಗೋ, ಸರ್ಪಗಳು ಮತ್ತು ಚೇಳುಗಳನ್ನು ತುಳಿಯುವ ಅಧಿಕಾರವನ್ನು, ಶತ್ರುವಿನ ಎಲ್ಲ ಶಕ್ತಿಯ ಮೇಲೂ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ಯಾವುದು ನಿಮಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡಲಾರದು. ಲೂಕ 10:19. ನಾನು ನಿಮಗೆ ಅಧಿಕಾರ ನೀಡುತ್ತೇನೆ ಎಂದು ಕರ್ತನು ಘೋಷಿಸುತ್ತಾನೆ. ಆ ಅಧಿಕಾರದ ಪರಿಮಾಣದ ಬಗ್ಗೆ ಸ್ವಲ್ಪ ಸಮಯ ಯೋಚಿಸಿ. ಸ್ವರ್ಗದಲ್ಲಿಯೂ ಭೂಮಿಯ ಮೇಲೆಯೂ ಎಲ್ಲ ಅಧಿಕಾರವನ್ನು ಹೊಂದಿರುವ ಕ್ರಿಸ್ತನು ತನ್ನ ಶಕ್ತಿಯನ್ನು ನಮಗೆ ದಯೆಯಿಂದ ದಯಪಾಲಿಸುತ್ತಾನೆ. ಮತ್ತಾಯ 28:18. ಸೈತಾನನನ್ನು ಬಂಧನವನ್ನು ತರುತ್ತಾನೆ, ಆದರೆ ಕ್ರಿಸ್ತನು ನಮಗೆ ಅಧಿಕಾರವನ್ನು ನೀಡುತ್ತಾನೆ. ಸೈತಾನನು ಸೆರೆ ಹಿಡಿಯಲು ಪ್ರಯತ್ನಿಸುತ್ತಾನೆ, ಆದರೆ ದೇವರು ನಮಗೆ ಪ್ರಭುತ್ವವನ್ನು ನೀಡುತ್ತಾನೆ. ಸೈತಾನನು ಶಾಪಗಳನ್ನು ತರುತ್ತಾನೆ, ಆದರೆ ಕ್ರಿಸ್ತನು ಜೀವನ ಮತ್ತು ಆಶೀರ್ವಾದಗಳನ್ನು ತರುತ್ತಾನೆ. ಯಾರೂ ಅಧಿಕಾರದಿಂದ ಹುಟ್ಟುವುದಿಲ್ಲ, ಆದರೆ ಮಗು ಬೆಳೆದಂತೆ ಪೋಷಕರು ಅವರಿಗೆ ಅಧಿಕಾರವನ್ನು ವಹಿಸುತ್ತಾರೆ. ಅದೇ ರೀತಿ ನಾವು ಆತ್ಮಿಕವಾಗಿ ಬೆಳೆದಂತೆ ದೇವರು ನಮಗೆ ಆಧ್ಯಾತ್ಮಿಕ ಅಧಿಕಾರವನ್ನು ನೀಡುತ್ತಾನೆ. ಮೇಲಿನಿಂದ ದೈವಿಕ ಸಬಲೀಕರಣ. ಭೂಮಿಯ ಮೇಲಿನ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗೂ ಸಹ ಮರಣ, ಸಮಾಧಿ ಅಥವಾ ಶಾಶ್ವತತೆಯ ಮೇಲೆ ಅಧಿಕಾರವಿಲ್ಲ. ಆದರೆ ನಮ್ಮ ಸ್ವರ್ಗೀಯ ತಂದೆಯು ತನ್ನ ಕರುಣೆಯಿಂದ ಅಂತಹ ಅಧಿಕಾರ ಮತ್ತು ಶಕ್ತಿಯನ್ನು ತನ್ನ ಸ್ವಂತ ಮಕ್ಕಳಿಗೆ ಮಾತ್ರ ನೀಡುತ್ತಾನೆ. ಒಬ್ಬ ಸಂಚಾರ ಪೊಲೀಸ್ ಅಧಿಕಾರಿಯನ್ನು ಪರಿಗಣಿಸಿ. ಅವನು ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಬಹುದು, ಆದರೆ ಸರ್ಕಾರವು ಅವನಿಗೆ ನೀಡಿರುವ ಅಧಿಕಾರ ಮತ್ತು ಅವನಿಗೆ ಸಂಚಾರವನ್ನು ನಿಯಂತ್ರಿಸುವ ಹಕ್ಕಿದೆ. ಅವನು ಕೈ ಎತ್ತಿದಾಗ ಭಾರವಾದ ಟ್ರಕ್ಗಳು ಕೂಡ ನಿಲ್ಲುತ್ತವೆ. ಅವನು ಹೋಗಿ ಎಂದು ಸೂಚಿಸಿದಾಗ ವಾಹನಗಳು ಮುಂದೆ ಚಲಿಸುತ್ತವೆ. ಅವನು ತನ್ನ ಸ್ವಂತ ಶಕ್ತಿಯಿಂದ ವಾಹನವನ್ನು ನಿಲ್ಲಿಸುವಷ್ಟು ದೈಹಿಕವಾಗಿ ಬಲಶಾಲಿಯಾಗಿಲ್ಲದಿರಬಹುದು, ಆದರೆ ಅವನು ವಾಹನಗಳನ್ನು ನಿಲ್ಲಿಸಲು ಕೈ ಎತ್ತಿದಾಗ ದೊಡ್ಡ ಟ್ರಕ್ಗಳು ಸಹ ಅವನ ಆಜ್ಞೆಯನ್ನು ಪಾಲಿಸುತ್ತವೆ. ಈಗ ದೇವರು ನಿಮಗೆ ನೀಡಿರುವ ಅಧಿಕಾರವನ್ನು ಪರಿಗಣಿಸಿ. ನಾವು ಪಡೆದಿರುವ ಎಲ್ಲ ಸವಲತ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಇದು. ಆತನನ್ನು ಸ್ವೀಕರಿಸಿದ ಎಲ್ಲರಿಗೂ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಆತನು ಕೊಟ್ಟನು. ಯೋಹಾನ 1:12. ದೇವರ ಮಗು ಎಂದು ಕರೆಯಲ್ಪಡುವುದು ಎಂತಹ ಮಹಿಮೆಯ ಅಧಿಕಾರ! ದೇವರಾದ ಪ್ರಿಯರ ಮಕ್ಕಳೇ, ಕ್ರೈಸ್ತ ಜೀವನವು ಭಯ, ಸೋಲು ಅಥವಾ ಬಂಧನದಿಂದ ಕೂಡಿದ ಜೀವನವಲ್ಲ. ಅದು ಕ್ರಿಸ್ತನಲ್ಲಿ ವಿಜಯ ಮತ್ತು ಧೈರ್ಯದ ಜೀವನ. ಆತನು ನಿಮಗೆ ಕೊಟ್ಟಿರುವ ಅಧಿಕಾರದಲ್ಲಿ ನಡೆಯಿರಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಮತ್ತು ಜಯಶಾಲಿಯಾಗಿ ನನ್ನ ಕ್ರಿಯೆಗಳನ್ನು ಕೊನೆಯವರೆಗೂ ಕೈಕೊಳ್ಳುವವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದಂತೆಯೇ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಪ್ರಕಟಣೆ 2:26. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.